ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ಈ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ಕ್ರಾಸ್ ಪಟ್ಟಿನ ಕೊಟ್ಟು ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ನೀಟಾಗಿ ಫಿನಿಶಿಂಗ್ ಯಾವ ರೀತಿ ಕೊಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾವು ಕಟ್ಟಿಂಗ್ ಮಾಡ್ಕೊಂಡಿರೋ ಪೀಸ್ನ ಎಕ್ಸ್ಟ್ರಾ ವೇಸ್ಟೇಜ್ ಪೀಸ್ ಉಂಟಲ್ಲ ಅದನ್ನೆಲ್ಲ ಸೈಡ್ ಇಟ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಬೆಲ್ಟು ಅಂದರೆ ಬ್ಲೌಸ್ ಬೆಲ್ಟು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಲೈನಿಂಗ್ ಪೀಸ್ನ ಮೇಲ್ಗಡೆ ಇಟ್ಕೊಂಡು ಫಸ್ಟು ಕೆಳಗಡೆ ಸೈಡಲ್ಲಿ 1/4 ಇಂಚ್ ಬಿಟ್ಟು ಈ ಥರ ಹೊಲಿಗೆ ಹಾಕೋಬೇಕು. 2 ಪೀಸ್ನು ಕೂಡ ಈ ಥರ ಹೊಲಿಗೆ ಹಾಕೋತಾ ಇದ್ದೀನಿ. ಅದಾದ ನಂತರ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಲೈನಿಂಗ್ ಪೀಸ್ ಮೇಲೆ ದಾಪ್ ಸ್ಟಿಚಿಂಗ್ ಅಂತ ಅಂದ್ಬಿಟ್ಟು ಈ ಥರ ಹೊಲ್ಕೋಬೇಕು. ನೋಡಿ, ಈ ಥರ ಹೊಲ್ಕೊಳ್ಳಿ. ಅದಾದಮೇಲೆ ಇದೆರಡನ್ನೂ ಕೂಡ ನೆಕ್ಸ್ಟ್ ಸೈಡ್ಗೆ ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ಫ್ರಂಟ್ ಪಾರ್ಟ್ನ ಈ ಥರ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಸ್ಟಿಚಿಂಗ್ ಮಾಡ್ಕೊಳ್ಳೋದಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಸ್ಪೀಡ್ ಆಗಿದೆ ಅಷ್ಟೇ. ಇದನ್ನು ಏಕೆಂದರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೀವು ಹೊಸಬ್ರಾಗಿದ್ದರೆ ಅಟ್ಯಾಚ್ ಪಿನ್ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ನೀವು ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಎರಡನ್ನೂ ಕೂಡ ಸ್ಟಿಚಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ಟಿಂಗ್ ಮಾಡ್ಕೊಂಡಾಗಿದೆ. ಹಾಗೆ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಮಾರ್ಕ್ ಮಾಡಿದ್ದೀರಾ ಟಕ್ಸ್ ಪಾಯಿಂಟ್ನ, ಅದನ್ನು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಓನ್ಲಿ 1 ಸ್ಟಿಚಿಂಗ್ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಎಲ್ಲ ಟಕ್ಸ್ಗೂ ಕೂಡ ನೀವು ಡಬಲ್ ಸ್ಟಿಚಿಂಗ್ ಹೊಲಿಗೆ ಹಾಕೋಬೇಕು, ನೆನಪಿರಲಿ. ನೋಡಿ, ಎಲ್ಲ ಕಡೆ ಕೂಡ ನೀವು ಡಬಲ್ ಸ್ಟಿಚಿಂಗ್ನ ಹಾಕೊಳ್ಳಿ. ವಿಡಿಯೋದಲ್ಲಿ ಮಾತ್ರ ನಾನು ಸಿಂಗಲ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಥರ 2 ಪೀಸ್ಗೂ ಕೂಡ ಟಕ್ಸ್ ಪಾಯಿಂಟ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ಕೇಳ್ಬೋದು. ಹಾಗೆ ಯೋಗ್ ಪಟ್ಟಿ ಬೆಲ್ಟ್ ಉಂಟಲ್ಲ, ಇದನ್ನು ಕೆಳಗಡೆ ಸೈಡ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಈ ರೀತಿ ಇಟ್ಕೊಂಡು ಓನ್ಲಿ ಲೈನಿಂಗ್ ಪೀಸ್ ಮಾತ್ರ ಇದನ್ನು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಟಕ್ಸ್ ನೀವು ಹೊಲ್ದಿದ್ರಲ್ಲ ಅದನ್ನು ಒಳಗಡೆ ಸೈಡ್ಗೆ 2 ಇಂಚ್ ಈ ಥರ ನಾವು 1 ಇಂಚು 2 ಇಂಚ್ ಇದೆಯಲ್ಲ ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದು ಒಂದು ಫುಗ್ಗ ಬರಲ್ಲ, ಅದೇನಾಗುತ್ತೆ ಚಪ್ಪಟೆ ಬಂದುಬಿಡುತ್ತೆ ಚೆಸ್ಟು. ಅದಕ್ಕೋಸ್ಕರ ಟಕ್ಸ್ ಪಾಯಿಂಟ್ ನಾವು ಕೊಟ್ಟಿದ್ದೀವಲ್ಲ ಆ ಬಟ್ಟೆನ ಮೇಲ್ಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ನೀವು ಹೊಲಿಗೆ ಹಾಕೋಬೇಕು. ಇದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಉಂಟಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಈ ಪೀಸ್ನ ಸುತ್ತಕೊಂಡು ಮಧ್ಯದಲ್ಲಿ ಈ ರೀತಿ ಮಧ್ಯಕ್ಕೆ ತೊಗೊಬನ್ನಿ. ಮತ್ತು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಡಬಲ್ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಕೆಲವೊಂದು ಕಡೆ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ, ತುಂಬ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತೋರಿಸಿಲ್ಲ. ಬಟ್ ಈ ಥರ ನೀವು ಡಬಲ್ ಸ್ಟಿಚಿಂಗ್ ಹಾಕೋಬೇಕಾಗುತ್ತೆ. ಅದಾದಮೇಲೆ ಇದನ್ನು ಈ ರೀತಿ ತೆಗೆದ್ರೆ ಈ ಥರ ಒಂದು ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಥ್ರೆಡ್ ಇದ್ದರೆ ಅದು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ನೀವು ಮತ್ತೊಂದು ಪೀಸ್ ಉಂಟಲ್ಲ ಅದನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕಲ್ಲ, ಇದರ ಡಬಲ್ ಪಟ್ಟಿ ಕೊಡೋದಕ್ಕೆ ನಾನಿಲ್ಲಿ 3.5 ಇಂಚು ಪೀಸ್ನ ತೊಗೊಂಡಿದ್ದೀನಿ ನಾನು ವಿಡ್ತಲ್ಲಿ. ಇದನ್ನು ಒಂದು ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನಾನು ಡಬಲ್ ಪಟ್ಟಿ ಅಂದರೆ ಕಾಜ್ ಪಟ್ಟಿ ನಾನು ಕೊಡ್ತಾಯಿದ್ದೀನಿ. ಇದನ್ನು ಫಸ್ಟ್ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸೈಡು ಫಿನಿಶಿಂಗ್ ಜೊತೆ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಮಡಚ್ಕೊಂಡು ಈ ತುದಿಲಿ ಮತ್ತೊಂದು ಸರಿ ಈ ಥರ ಹೊಲಿಗೆ ಹಾಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈ ಮೆಥಡಲ್ಲಿ ಫಾಲೋ ಮಾಡಿ. ಮತ್ತು ನಾನಿಲ್ಲಿ ಓನ್ಲಿ ಲೈನಿಂಗ್ ಪೀಸ್ ಮಾತ್ರ ನಾನಿಲ್ಲಿ ಹೊಲಿಗೆ ಹಾಕ್ತಾ ಇರೋವಂಥದ್ದು. ಲೈನಿಂಗ್ ಪೀಸ್ ಮಾತ್ರ ತೊಗೊಂಡಿದ್ದೀನಿ, ಮೇನ್ ಫ್ಯಾಬ್ರಿಕ್ ತೊಗೊಂಡಿಲ್ಲ ನಾನು. ಏಕೆ ಅಂತಂದರೆ ಬ್ಲೌಸು 40 ಸೈಜ್ ಇರೋದ್ರಿಂದ ಫ್ಯಾಬ್ರಿಕ್ ಒಂದು ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೋಸ್ಕರ ಓನ್ಲಿ ಲೈನಿಂಗ್ ಪೀಸ್ ಮಾತ್ರ ನಾನು ಇಟ್ಟು ಇಲ್ಲಿ ಹೊಲಿಗೆ ಹಾಕೋತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ 1/2 ಇಂಚ್ ಬಿಟ್ಟು, 1/2 ಇಂಚ್ ಅಂತಂದರೆ 1/4 ಇಂಚ್ ಬಿಟ್ಟು ನೀವು ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಈ ಥರ ನೋಡಿ. ಇಷ್ಟು ಆದಮೇಲೆ ಇದೇ ರೀತಿ ಪೀಸ್ನ ಮತ್ತೊಂದು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೈಟ್ ಪಾರ್ಟ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಲೆಫ್ಟ್ ಪಾರ್ಟ್ನು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸೇಮ್ ಇದೇ ರೀತಿ. ಫ್ರೆಂಡ್ಸ್, ಇಷ್ಟು
ಇಷ್ಟು ರೆಡಿ ಆಯಿತು. ಇವಾಗ ನಾನಿಲ್ಲಿ 1.5 ಇಂಚ್ ತೊಗೊಂಡು ಈ ಥರ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚಿಕ್ಕದಾಗೊಂದು ಪ್ಲೇಟ್ ಕೊಡಿ, ಪ್ಲೇಟ್ ಕೊಟ್ಬಿಟ್ಟು ಈ ಥರ ಹೊಲಿಗೆ ಹಾಕ್ಕೊಳ್ಳಿ 1/4 ಇಂಚ್ ಮಾತ್ರ. ಮತ್ತು ಇದನ್ನು ಪೀಸ ಮಡಿಸ್ಬಿಟ್ಟು ಪೀಸ್ ಮೇಲ್ಗಡೆ ಮತ್ತೊಂದು ದಾಪ್ ಸ್ಟಿಚಿಂಗ್ ಅಂತ ಕೊಡಿ. ಅದಾದಮೇಲೆ ಕೆಳಗಡೆ ಸೈಡು ಮಡಿಸ್ಬಿಟ್ಟು ನೀಟಾಗಿ ಫಿನಿಶಿಂಗ್ ಜೊತೆ ಮತ್ತೊಂದು ಹೊಲಿಗೆನ ಈ ಥರ ಹಾಕೋಬೇಕು. ಈ ಥರ ನೀವು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇದು ಸಿಂಗಲ್ ಪಟ್ಟಿ ಅಂದರೆ ಹುಕ್ ಪಟ್ಟಿ ಮತ್ತು ಕಾಚುಪಟ್ಟಿ. ಹಾಗೆ ಉಪ್ಪಟ್ಟಿ ಮತ್ತು ಕಾಚುಪಟ್ಟಿ ಎರಡು ಸಮನಾಗಿದೆಯಾ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಟಕ್ಸ್ ಕೊಟ್ಟಿರೋದಾಗಿರ್ಬೋದು, ಯೋಗ ಪಟ್ಟಿ ಆಗಿರ್ಬೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಫಿನಿಶಿಂಗ್ ಕೊಡಿ. ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆದಮೇಲೆ ಇವಾಗ ಕೆಳಗಡೆ ಸೈಡು ನೋಡಿ, ಇಲ್ಲಿ ಸೈಡ್ ಫಿಟ್ಟಿಂಗ್ ಇದೆಯಲ್ಲ, ಸೈಡ್ ಫಿಟ್ಟಿಂಗ್ ಸೈಡು ಬ್ಯಾಕ್ ಪಾರ್ಟ್ನು ಕೂಡ ಮ್ಯಾಚ್ ಮಾಡಿ ನೋಡಿ ಕರೆಕ್ಟಾಗಿದೆಯಾ, ಉದ್ದ ಇದೆಯಾ, ತುಂಡ ಇದೆಯಾ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡಿ ನೋಡಿ. ಕರೆಕ್ಟಾಗಿದೆ. ಇದು 1/4 ಇಂಚ್ ಮಾತ್ರ ಎಕ್ಸ್ಟ್ರಾ ಬಂದಿದೆ, ಅದು ಹೊಲಿಗೆ ಹಾಕೋದಕ್ಕೆ ನಾವು ಸೊಂಟದ ಪಟ್ಟಿ ಕೊಡ್ತೀನಲ್ಲ, ಸೊ ಅದರಲ್ಲಿ ಹೋಗುತ್ತೆ. ಸೈಡ್ ಫಿಟ್ಟಿಂಗು ಕೂಡ ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ಏನೋ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇತ್ತು ಅಂತಂದರೆ ನೀವು ಸ್ವಲ್ಪ ಶೇಪ್ ಕೊಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೋದು. ಕೇವಲ 1/4 ಇಂಚ್ ಮಾತ್ರ. ಆ ರೀತಿ ಆದರೆ ಜಾಸ್ತಿ ಡಿಫ್ರೆಂಟ್ ಬರಲ್ಲ. ನೀವು ಕಟ್ಟಿಂಗ್ ವಿಡಿಯೋ ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋ ಕಟ್ಟಿಂಗ್ ವಿಡಿಯೋನ ಅದರಲ್ಲಿ ನೋಡಿಬಿಟ್ಟು ನೀವು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಕಲ್ತ್ಕೋಬೋದು. ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕು, ಲೈನಿಂಗು ಮತ್ತು ಸ್ವಲ್ಪ ನಾನು ಇಲ್ಲಿ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಡೀಪ್ ಬೇಕು, ಕಡಿಮೆ ಬೇಕು, ಜಾಸ್ತಿ ಬೇಕು ಅದನ್ನು ನೀವು ತಿಳ್ಕೊಂಡು ಮಾಡ್ಕೋಬೋದು. ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನು ಎರಡನ್ನೂ ಕೂಡ ಇಟ್ಕೊಂಡು ನೀವು ಹೊಲಿಗೆ ಹಾಕೋಬೇಕು 4 ಕಡೆ ಸೈಡು. ಅದಾದ ನಂತರ ನಾವು ಮಾರ್ಕಿಂಗ್ ಮಾಡಿದ್ವಲ್ಲ ಬ್ಯಾಕ್ ಟಕ್ಸ್, ಅದನ್ನು ನೀಟಾಗಿ ಈ ಥರ ಟಕ್ಸ್ ಹೊಲಿಗೆ ಹಾಕೋಬೇಕು 2 ಕಡೆ ಸೈಡು 1/4 ಇಂಚು ಬಿಟ್ಟು ಈ ಥರ ಹೊಲಿಗೆ ಹಾಕ್ಕೊಂಡು 1.5 ಇಂಚು ನೀವು ಪೀಸ್ನ ಕಟ್ಟಿಂಗ್ ಮಾಡ್ಕೋಬೇಕು ಸೊಂಟದ ಪಟ್ಟಿ ಕೊಡೋದಕ್ಕೆ. ಈ ಥರ ಉಳಿದಿರುವಂಥ ಫ್ಯಾಬ್ರಿಕಲ್ಲಿ 1.5 ಇಂಚು ಬಿಡ್ತಲ್ಲಿ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅದರಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು 1.5 ಇಂಚು ಬಿಡ್ತಿರಲಿ, ನೆನಪಿರಲಿ, ಏಕೆಂದರೆ 1/4 ಇಂಚು ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ 1 ಇಂಚ್ ಮಾತ್ರ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಮತ್ತು ತುದಿಯಲ್ಲೂ ಕೂಡ ನಾವು ಹೊಲಿಗೆ ಹಾಕೋದಕ್ಕೂ ಕೂಡ 1/4 ಇಂಚ್ ಹೋಗುತ್ತೆ. ಸೊ ನಮಗೆ ಫಿನಿಶಿಂಗ್ 1 ಇಂಚ್ ಬರುತ್ತೆ ಹೊಲಿಯೋದು ಎಲ್ಲ ಕಳೆದು ಆದಮೇಲೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 1.5 ಇಂಚು ಪಟ್ಟಿನ ನೀವು ತೊಗೋಬೇಕು ಬಿಡ್ತಲ್ಲಿ. ಇದನ್ನು ಪೀಸ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ಟಿಂಗ್ ಮಾಡ್ಕೊಳ್ಳಿ, ಥ್ರೆಡ್ಡು ಫ್ಯಾಬ್ರಿಕ್ ಎರಡೂ ಕೂಡ. ಇವಾಗ 1/4 ಇಂಚ್ ಮಾತ್ರ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೊಂಟದ ಭಾಗಕ್ಕೆ ಅಂದರೆ ಬ್ಲೌಸ್ ಸೊಂಟದ ಪಟ್ಟಿ ಉಂಟಲ್ಲ ಅದಕ್ಕೆ ಈ ಥರ ಕೊಟ್ಕೊಂಡು ನೀವು ಟಕ್ಸ್ ಇದೆಯಲ್ಲ ಅಲ್ಲಿ ಚಿಕ್ಕದಾಗಿ 2 ಪ್ಲೇಟ್ ಕೊಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಪೀಸ್ ಮೇಲೆ ಅಂದರೆ ಲೈನಿಂಗ್ ಪೀಸ್ ಮೇಲೆ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಇದಕ್ಕೆ ದಾಪ್ ಸ್ಟಿಚಿಂಗ್ ಅಂತ ಹೇಳ್ತೀವಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೊಂಡು ನೀವು ಹೊಲಿದ್ರೆ. ಮತ್ತು ತುದಿಲಿ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ಇದು ಬೇಕಂತಂದರೆ ನೀವು ಹೊಲಿಗೆ ಬಿಚ್ಚಿಬಿಟ್ಟು ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಹೊಲಿಗೆ ನೀವು ಬಾರ್ಡರ್ ಏನಾರು ಇತ್ತು ಅಂತ ಅಂದರೆ ಡೈರೆಕ್ಟಾಗಿ ನೀವು ಹೊಲಿಗೆನೂ ಕೂಡ ಹಾಕೋಬೋದು. ಬ್ಯಾಕ್ ಪಾರ್ಟ್ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್, ಹಾಗೆ ಫ್ರಂಟ್ ಪಾರ್ಟು ಕೂಡ ರೆಡಿಯಾಗಿದೆ, ಎರಡು ರೆಡಿಯಾಗಿದೆ. ಇವಾಗ ಶೋಲ್ಡರ್ನ ನೀವು ಈ ಥರ ಇಟ್ಕೊಂಡು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಫಸ್ಟು ತುದಿಲಿ ಆದಷ್ಟು ತುದಿಲಿ ಹೊಲಿಗೆ ಹಾಕ್ಕೊಳ್ಳಿ ಈ ಥರ ನೀಟಾಗಿ.
ಅದನ್ನು ಇವಾಗ ಮಡಚಿಬಿಟ್ಟು ನಾನು ಇಲ್ಲಿ 1/4 ಇಂಚು ಸ್ಪೇಸ್ ಬಿಟ್ಟು ಮತ್ತೊಂದು ಹೊಲಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ಡಬಲ್ ಹೊಲಿಗೆ ಹಾಕೋಬೇಕು, ಮರಿಬೇಡಿ ಡಬಲ್ ಹೊಲಿಗೆ ಹಾಕೊಳ್ಳೋದನ್ನು. ಇದು ಇಂಟರ್ಲಾಕ್ ಸ್ಟಿಚಿಂಗು, ಇಲ್ಲಿ ಓವರ್ಲ್ಯಾಕ್ ಮಾಡುವಂಥ ಅವಶ್ಯಕತೆಯೂ ಕೂಡ ಇರಲ್ಲ. ಶೋಲ್ಡರಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ಮೆಥಡ್ನ ನೀವು ಫಾಲೋ ಮಾಡಿ ನೋಡಿ. ಹಾಗೆ 2 ಶೋಲ್ಡರ್ನ ನೀವು ಈ ಥರ ಇಟ್ಕೊಂಡು ಕರೆಕ್ಟಾಗಿ ಉದ್ದ ತುಂಡ ಇದೆಯಾ ಅಂತ ಅಂದ್ಬಿಟ್ಟು ನೀಟಾಗಿ ಚೆಕ್ ಮಾಡಿಕೊಂಡು, ಅಕಸ್ಮಾತ್ ಉದ್ದ ತುಂಡ ಇತ್ತು ಅಂತಂದರೆ ಸೈಡಲ್ಲಿ ಕಟ್ಟಿಂಗ್ ಮಾಡಿಕೊಂಡು ನೇರ ಮಾಡ್ಕೋಬೇಕಾಗುತ್ತೆ. ನೀವು ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಉದ್ದ ತುಂಡ ಏನೂ ಬರಲ್ಲ. ಅಕಸ್ಮಾತ್ ಬಂದಿದೆ ಅಂತಂದರೆ ನೀವು ಸರಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಆರ್ಮೋಲ್ ಸೈಡಲ್ಲಿ ಒಂದು ಸ್ವಲ್ಪ ಸಾಲ್ಟೇಜ್ ಆಗಿತ್ತು. ನಾನು ಕಟ್ಟಿಂಗ್ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇದು 4 ಕಡೆ ಜಾಯಿಂಟ್ ಮಾಡೋದಕ್ಕಿಂತ ಒಂದೇ ಕಡೆ ಜಾಯಿಂಟ್ ಮಾಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಅರ್ಧ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೆ. ಇವಾಗ ಓನ್ಲಿ 2 ಕಡೆ ಮಾತ್ರ ನಾನಿಲ್ಲಿ 4 ಪೀಸ್ನ ಜಾಯಿಂಟ್ ಮಾಡೋದು ಬದಲು 2 ಪೀಸ್ ಜಾಯಿಂಟ್ ಮಾಡಿದ್ರೆ ಫಿನಿಶಿಂಗ್ ಅಂದರೆ ಬೇಗ ಕಂಪ್ಲೀಟ್ ಆಗುತ್ತೆ ಹೊಲಿದು. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಈ ಥರ ಪಿನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಪಿನ್ ಅಟ್ಯಾಚ್ ಮಾಡಿಕೊಂಡು 2 ಕಡೆ ಇವೆರಡು ಪೀಸ್ ಮಾತ್ರ ಸಾಲ್ಟೇಜ್ ಆಗಿದೆ. ಇಲ್ಲಿ ನಾನು 2 ಪೀಸ್ನ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಈ ಭಾಗಕ್ಕೆ ಫಸ್ಟು ಕೆಳಗಡೆ ಸೈಡು ಪೀಸ್ನ ಇಟ್ಬಿಟ್ಟು ಮೇಲ್ಗಡೆ ಸೈಡು ಲೈನ್ ಒಂದು ಸ್ಲೀವ್ಸ್ ಲೈನಿಂಗ್ ಉಂಟಲ್ಲ ಅದನ್ನು ಇಟ್ಬಿಟ್ಟು ಈ ಥರ ಹೊಲಿಗೆ ಹಾಕೋತಾ ಇದ್ದೀನಿ. ಸೇಮ್ ಟು ಸೇಮ್ ಇದೇ ರೀತಿ ಫಾಲೋ ಮಾಡಿ. ಇಲ್ಲ ಅಂತಂದರೆ ನಾನಿಲ್ಲಿ ಪಿನ್ ಹಾಕ್ಬಿಟ್ಟು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಂದು ಸರಿ ಫ್ರಂಟ್ ಪಾರ್ಟು ಅಂದರೆ ಫ್ರಂಟ್ ಸ್ಲೀವ್ಸ್ ಪಾರ್ಟು ಬ್ಯಾಕ್ ಹೊರಟೋಗ್ಬಿಡುತ್ತೆ, ಬ್ಯಾಕ್ದು ಫ್ರಂಟ್ ಬಂದುಬಿಡುತ್ತೆ. ಕೆಲವೊಂದು ಸರಿ 2 ಕೂಡ ಒಂದೇ ಸೈಡ್ ಬಂದುಬಿಡುತ್ತೆ, ಕೆಲವೊಂದು ಸರಿ 2 ಕೂಡ ಬ್ಯಾಕ್ ಸೈಡೇ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಪಿನ್ ಅಟ್ಯಾಚ್ ಮಾಡಿಬಿಟ್ಟು ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಹೊಲಿಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಪಿನ್ ನಾನು ಬಿಚ್ಚಿಲ್ಲ, ಇವಾಗ ಕಟ್ಟಿಂಗು ಕೂಡ ಮಾಡ್ತೀನಿ ಶೇಪಾಗಿ. ಅದಾದಮೇಲೆ ಆ ಪಿನ್ನ ನಾನು ಅಟ್ಯಾಚ್ ಪಿನ್ನನ್ನು ಬಿಚ್ಚೋದು ನೋಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅದನ್ನು ಯಾವ ರೀತಿ ಒಂದು ಸ್ಲೀವ್ಸ್ ನಾವು ಮಾರ್ಕಿಂಗ್ ಮಾಡಿದ್ವಿ ಅದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ. ಕಂಪ್ಲೀಟ್ ಆಯಿತು. ಇಲ್ಲಿ ಅರ್ಧ ಮಾರ್ಕ್ ಮಾತ್ರ ಕಾಣಿಸ್ತಾ ಐತಿ ಅಲ್ವಾ ನಿಮಗೆ. ಸೊ ಅದನ್ನು ನಾನಿಲ್ಲಿ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಈ ವಿಡಿಯೋ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನಾನು ಹೋಗಿ ನೀವು ನೋಡ್ಬೋದು. ಈ ವಿಡಿಯೋ ಲಿಂಕು ತುಂಬ ನಿಧಾನವಾಗಿ ಪರ್ಫೆಕ್ಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ. ಇಷ್ಟಿದೆಯಲ್ಲ ಇದನ್ನು ಇವಾಗ 2 ಪೀಸ್ ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು.
ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ ಇವಾಗ ಯಾವ ರೀತಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ಇವಾಗ ಸೇಮ್ ಸೊಂಟದ ಪಟ್ಟಿಗೆ ನಾನು ಯಾವ ರೀತಿ ಕೊಟ್ಟಿದ್ದೆ ಅದೇ ರೀತಿ ಸ್ಲೀವ್ಸ್ಗೂ ಕೂಡ ನಾನು ಇಲ್ಲಿ ಮಾರ್ಕಿಂಗ್ ಅಂದರೆ ಒಂದು ಪೀಸ್ನ ಕೊಟ್ಬಿಟ್ಟು ಹೊಲಿಗೆ ಹಾಕೋತಾ ಇದ್ದೀನಿ. ಏಕೆಂದರೆ ಡೈರೆಕ್ಟ್ ನೀವು ಪಲ್ಟಿನೂ ಕೂಡ ಮಾಡ್ಬೋದು, ಇದರಲ್ಲಿ ಉಲ್ಟಾ ಮಾಡಿಬಿಟ್ಟು ನೀವು ಹೊಲಿಗೆ ಹಾಕೋಬೋದು. ಬಟ್ ಕಸ್ಟಮರ್ದು ಯಾವ ರೀತಿ ನಾವು ಫ್ಯಾಬ್ರಿಕ್ ಇರುತ್ತೆ ಅಂದರೆ ಒಂದು ಅವ್ರದ್ದು ಅಳತೆ ಬ್ಲೌಸ್ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಹೊಲಿಗೆ ಹಾಕೋಬೇಕಾಗುತ್ತೆ. ಅಂದರೆ ಈ ರೀತಿ ಪಟ್ಟಿ ಕೊಟ್ಬಿಟ್ಟು ಹೊಲಿಗೆ ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಇದನ್ನು ಮಡಚಿ ಹೊಲಿದ್ಬಿಟ್ಟು ಅದನ್ನು ಸೀದನ್ನು ಕೂಡ ನೀವು ಮಾಡ್ಕೋಬೋದು. ಬಟ್ ಕಸ್ಟಮರ್ ಪ್ರಕಾರ ನಾವು ಹೋಗಬೇಕು ಅಂತ ಅಂದರೆ ಅವ್ರು ಯಾವ ರೀತಿ ಹೇಳಿರ್ತಾರೋ ಅದೇ ರೀತಿ ಹೊಲಿಬೇಕು. ಅದಕ್ಕೋಸ್ಕರ ನಾನು ಈ ರೀತಿ ಹೊಲಿತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಒಳಗಡೆ ಸೈಡು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಹೊಲಿಗೆ ಹಾಕೋಬೇಕು. ನೋಡಿ, ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಕ್ರಾಸ್ ಪಟ್ಟಿ ನಾನು ನೆಕ್ಗೆ ಕ್ರಾಸ್ ಪಟ್ಟಿ ಕೊಟ್ಟಿಲ್ಲ. ನಾನಿಲ್ಲಿ ಫಸ್ಟು ನಾನು ಈ ರೀತಿ 1/4 ಇಂಚು ನೆನಪಿರಲಿ, 1/4 ಇಂಚು ವಿಡ್ತಲ್ಲಿ ನೀವು ಈ ಥರ ಪೀಸಸ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಷ್ಟು ಫ್ಯಾಬ್ರಿಕ್ ನಿಮ್ಮ ಹತ್ರ ಲೈನಿಂಗ್ ಪೀಸ್ ಉಳಿದಿದೆ ಅದನ್ನು ಕ್ರಾಸಾಗೆ ಕಟ್ಟಿಂಗ್ ಮಾಡ್ಕೋಬೇಕು. ಕ್ರಾಸ್ ಅಂತ ಅಂದರೆ ನಾವು ಪೈಪಿಂಗ್ ಕೊಡೋದಕ್ಕೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋತೀವಿ ಅದೇ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು, ನೆನಪಿರಲಿ. ಎಲ್ಲ ಪೀಸಸ್ನು ಕೂಡ ನೀಟಾಗಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಎಷ್ಟು ಪೀಸಸ್ ಇರುತ್ತೋ ಅದನ್ನೆಲ್ಲ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನಾವು ಯಾವ ರೀತಿ ಒಂದು ಲೈನಿಂಗ್ ಒಂದು ಪೈಪಿಂಗ್ ಕೊಡೋದಕ್ಕೆ ಯಾವ ರೀತಿ ನಾವು ಹೊಲಿಗೆ ಹಾಕೋತೀವಿ ಸೇಮ್ ಅದೇ ರೀತಿ ಯಾವುದೇ ರೀತಿ ನಾನಿಲ್ಲಿ ಪೀಸಸ್ನ ಎಳೆದು ಹೊಲಿತಾ ಇಲ್ಲ. ನಾನು ಡೈರೆಕ್ಟಾಗಿ ಪೀಸ್ನ ಫ್ರೀಯಾಗಿ ಬಿಟ್ಬಿಟ್ಟು ನಾನಿಲ್ಲಿ ಹೊಲಿಗೆ ಹಾಕೋತಾ ಇದ್ದೀನಿ. ಸೇಮ್ ಒಂದು ನಾವು ಕ್ರಾಸ್ ಪಟ್ಟಿ ಕೊಡೋದಕ್ಕೆ ಅಂದರೆ ಒಂದು ಲೈನಿಂಗ್ ಕೊಡೋದಕ್ಕೆ ನಾವು ಯಾವ ರೀತಿ ಹೊಲಿಗೆ ಹಾಕ್ತೀವಿ ನಾರ್ಮಲು. ಇದರಲ್ಲಿ ಯಾವ ರೀತಿ ಪೈಪಿಂಗ್ ಏನು ಮಾಡಬೇಕು, ನಾವು ಪೀಸ್ನ ಎಳೆದ್ಬಿಟ್ಟು ನಾವು ಹೊಲಿಗೆ ಹಾಕೋತೀವಲ್ವಾ, ಇದರಲ್ಲಿ ಯಾವುದೇ ರೀತಿ ಎಳೆಯೋವಂಥ ಅವಶ್ಯಕತೆ ಏನಿರಲ್ಲ. ಫ್ರೀಯಾಗಿ ಲೂಸ್ ಬಿಟ್ಟೆ ನೀವು ಫಸ್ಟು ಹೊಲಿಗೆ ಹಾಕ್ಕೊಳ್ಳಿ. ಈ ಥರ ಮತ್ತು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ಕೊಡಲಿ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಕಟ್ಕೊಡೋದು ತುಂಬ ಇಂಪಾರ್ಟೆಂಟು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ಕೊಡ್ಬೇಕು.
ಕಟ್ ಕೊಟ್ಟಾದಮೇಲೆ ಪೀಸ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಪೀಸ್ ಮೇಲೆ ಅಂದರೆ ಲೈನಿಂಗ್ ಪೀಸ್ ಮೇಲೆ ತುದೀಲಿ ಏನು ಮಾಡಬೇಕು, ಹೊಲಿಗೆ ಹಾಕಿದ್ದೀವಲ್ಲ ಆ ಭಾಗದಲ್ಲಿ ದಾಪ್ ಸ್ಟಿಚಿಂಗ್ ಅಂತ ಅಂದ್ಬಿಟ್ಟು ಒಂದು ಹೊಲಿಗೆನ ಹಾಕೋಬೇಕು. ಅದಾದಮೇಲೆ ಓನ್ಲಿ 1/4 ಇಂಚ್ ಮಾತ್ರ ಬಿಟ್ಬಿಟ್ಟು ಏನು ಮಾಡಬೇಕು, ನೀವು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಓನ್ಲಿ 1/4 ಇಂಚ್ ಮಾತ್ರ ಬಿಡಿ, ಜಾಸ್ತಿ ಬಿಡಿ, 1/4 ಇಂಚ್ ಮಾತ್ರ ಅಂದರೆ 0.25 ಮೇಜರ್ ಟೇಪಲ್ಲಿ. ಸೊ ಅಷ್ಟು ಮಾತ್ರ ಇಟ್ಟು ನೀವು ಈಗ ಕ್ರಾಸಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು, ತುದೀಲಿ ಹೊಲಿಗೆ ಹಾಕೋತಾ ಹೋಗಬೇಕು. ನೋಡಿ, ಅದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಎಷ್ಟು ತುದೀಲಿ ಉಳಿದಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಒಳಗಡೆ ಸೈಡು ಎಕ್ಸ್ಟ್ರಾ ಎಷ್ಟು ಉಳಿದಿದೆ ಅದನ್ನೆಲ್ಲ ತುದೀಲಿ ಹೊಲಿಗೆ ಹಾಕಿರ್ತಾರಲ್ಲ ಆ ತುದೀಲಿ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಳಗಡೆ ಸೈಡು ಈ ಥರ ಹೆಮ್ಮಿಂಗ್ ಮಾಡ್ಕೋಬೇಕು. ಹೆಮ್ಮಿಂಗ್ ಮಾಡ್ಕೊಳ್ಳೋಕ್ಕಿಂತ ನೀವು ಮುಂಚೆ ನೀವು ಪ್ರೆಸ್ ಮಾಡಿಕೊಂಡು ಕೂಡ ನೀವು ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲಾಂತಂದರೆ ಫಸ್ಟು ಹೆಮ್ಮಿಂಗ್ ಮಾಡಿಕೊಂಡು ಆಮೇಲೆ ಪ್ರೆಸ್ ಮಾಡ್ಕೋಬೋದು. ಅದಾದಮೇಲೆ ನೀವು ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಸ್ಲೀವ್ಸ್ನ ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಹೀಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಎರಡು ಕಡೆ ಸೈಡು ಕರೆಕ್ಟಾಗಿ ಬರಬೇಕು. ಈ ಥರ ಇಟ್ಕೋಬೇಕು ಪೀಸ್ನ. ಈ ಥರ ಇಟ್ಕೊಂಡು ನಿಮ್ಮ ಒಂದು ಸೈಜ್ ಬ್ಲೌಸ್ ಸೈಜ್ ಯಾವ ರೀತಿ ಇರುತ್ತೋ ಸ್ಲೀವ್ಸ್ ರೌಂಡು ಈ ಥರ ಮಾರ್ಕಿಂಗ್ ಮಾಡಿ. ಎದೆ ಸುತ್ತಳತೆ 4ನೇ ಭಾಗ ಇದನ್ನು ಕೂಡ ಇಲ್ಲಿಗೆ ಮಾರ್ಕಿಂಗ್ ಮಾಡಿ. ಅದಾದಮೇಲೆ ಸೊಂಟದ ಸುತ್ತಳತೆ 4ನೇ ಭಾಗ ಇದನ್ನು ಕೂಡ ಈ ರೀತಿ ಇಟ್ಕೊಂಡು ನೀವು ಈ ಥರ 4ನೇ ಭಾಗ ಎಷ್ಟು ಬರುತ್ತೋ ಅದನ್ನು ಮಾಡಿ.
ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅದನ್ನು ಪೂರ್ತಿನ ನೀವು ಈ ಥರ ತೊಗೊಂಡು ಈ ಥರ ಎಷ್ಟಿದೆಯೋ ಅಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಿದೆ 35 ಇಂಚ್ ಬರ್ತಿದೆ. ಇನ್ನು ಎಷ್ಟು ಉಳಿಯುತ್ತೆ ಅದರ ಈ ಪೀಸ್ ಎಷ್ಟು ಉಳಿದಿದೆ ನೋಡಿ, ಇದರ 4ನೇ ಭಾಗ ಇಷ್ಟೇ 6 ಇಂಚಿದೆ. 6 ಅಂತಂದರೆ 4 2 ಬರುತ್ತೆ, 6 3 ಬರುತ್ತೆ, 3 1.5 ಬರುತ್ತೆ. 1.5 ಇಂಚು. ಇನ್ನು ಹೊಲಿಗೆ ಹಾಕಿದ್ದೀರಲ್ಲ ತುದಿಲಿ ನೀವು ಸೈಡ್ ಫಿಟ್ಟಿಂಗಲ್ಲಿ ಇಲ್ಲಿ 1.5 ಇಂಚು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆ ಸೈಡಿಂದ ನೀವು ಸ್ಲೀವ್ಸ್ ರೌಂಡು ಮತ್ತು ಎದೆ ಸುತ್ತಳತೆ 4ನೇ ಭಾಗ ಮತ್ತು ಕೆಳಗಡೆ ಸೈಡು 1.5 ಇಂಚ್ ಇದೆಯಲ್ಲ ಅದನ್ನೆಲ್ಲ ಪಾಯಿಂಟ್ ಎಲ್ಲನೂ ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಹೊಲಿಗೆ ಹಾಕೋತಾ ಹೋಗಿ. ತುಂಬ ಈಸಿ ಮೆಥಡು ಸೈಡ್ ಫಿಟ್ಟಿಂಗ್ ಕೂಡ ಕೊಡೋದು. ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ತುಂಬ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗೂ ಕೂಡ ಬರುತ್ತೆ. ಈ ವಿಡಿಯೋದಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ, ಯಾವುದೇ ಒಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದ್ರೂ ನೀವು ತಿಳಿಸಿ. ಏಕೆಂದರೆ ಕೆಲವೊಂದು ಮಧ್ಯದಲ್ಲಿ ಮ್ಯೂಸಿಕ್ ಮಾತ್ರ ಇಟ್ಟಿದ್ದೀನಿ, ಯಾವುದೇ ರೀತಿ ವೀಡಿಯೋನ ಒಂದು ಸ್ವಲ್ಪನೂ ಕೂಡ ಸ್ಕಿಪ್ ಮಾಡಿಲ್ಲ, ಏನಿಲ್ಲ. ಯಾವ ರೀತಿ ನಾನು ಹೊಲ್ದಿದ್ದೀನಿ ಅದನ್ನೇ ನೀಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಯಾವುದಾದ್ರು ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ.